ಇದು ಪುಟ್ಟ ಅಂತ ಹೇಳಿದೆ. ನಾವು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಾಗಲ್ಲ. ಏನು ಹೇಳ್ತಾರೆ ಅದಕ್ಕೆ? ಹುತ್ತ 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 ಕನ್ನಡದಲ್ಲಿ. ಇದು ಪುಟ್ಟ ತೆಲುಗಿನಲ್ಲಿ. ಇದು ಬೆಳ್ತಾ ಉಂಟು. ಇಲ್ಲಿ ಇದು ನಾಗರ ಹುತ್ತ. ಇಲ್ಲಿ ಋಷಿಮುನಿಗಳು ತಪಸ್ಸೆ ಮಾಡಿದ್ದಾರೆ, ರುದ್ರಾಕ್ಷ ಮಾಡಿ. ಬನ್ನಿ ಬೆಳಿಗ್ಗೆ. ಇದು ನಾಗದೇವ. ಇಲ್ಲಿ ಎಲ್ಲ ಪೂಜೆಗೆ ಬರ್ತಾರೆ. ಆಯಿತು, ಬನ್ನಿ. ಓಕೆ, ನಾವು ಒಳಗೆ ತೋರಿಸ್ತೀವಿ. ಅಲ್ಲ ಅಲ್ಲ ಬರ್ತದೆಯಾ? ಬರ್ತಾ ಇದೆ. ಇಲ್ಲಿ ತಪಸ್ಸು ಮಾಡಲಿಕ್ಕೆ ಗುಂಪು ಒಳಗೆ ನೀವು ಮಾಡ್ತೀರಾ? ಹಾಂ, ಮಾಡ್ತಾ ಇರ್ತೇವೆ ನಾವು. ಇದು ಒಳ್ಳೆ ಸ್ಥಳ. ತಪಸ್ಸು ಮಾಡೋದು, ಗುಫಾ. ತಪಸ್ಸು ಮಾಡೋದು ನೋಡಿ, ಗುಫೆ ಅಂತೆ. ಗುಹೆ ಒಳಗಡೆ ನುಗ್ತಾ ಇದ್ದೀನಿ. ಅಪ್ಪ ಯಪ್ಪ, ಇನ್ನು ಒಳಗಡೆ ಇದೆಯಪ್ಪ ಸುರಂಗ ಮಾರ್ಗ. ವಾ, ಏನು ಗುರು, ನೋಡು ಗುರು, ಸಖತ್ತಾಗಿದೆ. ಯಪ್ಪ, ಒಳಗಡೆ ವಿಶ್ವಾಸೇ ಬರ್ತಾ ಇಲ್ಲ. ಹೇಳಿ ಇವಾಗ. ಋಷಿಮುನಿಗಳು ತಪಸ್ಸು ಮಾಡುವಂಥ ಜಾಗ. ಓಕೆ. ಇದು ಧ್ಯಾನ ಮಾಡೋದು. ನೋಡ್ತಾ ಇರ್ಬೋದು, ಧ್ಯಾನ ಮಂದಿರ ಅಂತೆ. ಏನೂ ಇಲ್ಲ. ಓ, ಧ್ಯಾನ ಮಾಡೋದಂತೆ. ಹಾಂ, ಇದು ನಂದಿ. ಓಕೆ, ಹೇಳಿ. 1000 ವರ್ಷ. 1000 ವರ್ಷ ಈ ದೇವಸ್ಥಾನಕ್ಕೆ. ಓಕೆ, ಇದು ಬಾಬುರಾವ್ ಚಿಲ್ಲಿ ಇರ್ತದೆ. 3 ಸ್ಟಾರ್ಟ್. ಅದು ಒಂದು ಮಠ. ಇದು ವಿಭೂತಿ ಮಠ ಕೆಳಗೆ ಉಂಟು. ಭೀಮಶಂಕರ ಮಠ, ಗಂಟ ಮಠ, ಸಾರಂಗ ಪಂಚಮಠಗಳು. ಇಲ್ಲಿ ಪಾಂಡವರು ವನವಾಸಕ್ಕೆ ಬಂದ ಜಾಗ. ಬಂದ ಜಾಗ. ಅಲ್ಲಿ ರುದ್ರಾಕ್ಷಮಣಿ ತಪಸ್ಸು ಮಾಡಿ ಕಾಶಿಯಿಂದ ತಂದಲ್ಲಿ ಅರ್ಥ ಆಯ್ತಾ? ಓಕೆ. ಪಂಚಮಠಗಳಲ್ಲಿ ಶ್ರೀಶೈಲದ ಇದು ಮಠ.